ಕೆಆರ್ಡಿಸಿಎಲ್ ರಾಜ್ಯ ಹೆದ್ದಾರಿ ಕಾಮಗಾರಿಯಲ್ಲಿ ಅಕ್ರಮವಾಗಿ ಜಲ್ಲಿ ಸಾಗಣೆ ಮಾಡಿದ್ದ ಸುಜಿತ್ ಮಿಲೇನಿಯಂ ಕಂಪನಿಯ ಸರ್ಕಾರಕ್ಕೆ 1,06,00,000 ರು ದಂಡ ಪಾವತಿಸಿದೆ. ನನ್ನ ಸತತ ಹೋರಾಟದ ಫಲವಾಗಿ ಇಂದು ಸರ್ಕಾರಕ್ಕೆ ಬೃಹತ್ ಮೊತ್ತದ ದಂಡ ಜಮೆಯಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಗುರುರಾಜ್ ನಾಗಲಪುರ ತಿಳಿಸಿದ್ದಾರೆ. ಕಲ್ಮಲ ಸಿಂಧನೂರು ರಾಜ್ಯ ಹೆದ್ದಾರಿ 23ರ ಕಾಮಗಾರಿಗೆ ಮಾನ್ವಿ ತಾಲೂಕಿನ ನೀರಮಾನವಿ ಗ್ರಾಮದಿಂದ ನಿಯಮ ಮೀರಿ ಬರೋಬ್ಬರಿ 54,000 ಮೆಟ್ರಿಕ್ ಟನ್ ಜಲ್ಲಿಯನ್ನು ಅಕ್ರಮವಾಗಿ ಸಾಗಿಸಲಾಗಿತ್ತು. 2024ರ ಸೆಪ್ಟೆಂಬರ್ 24ರಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನೀಡಿದ ದೂರಿನನ್ವಯ ಅಧಿಕಾರಿಗಳು ಡ್ರೋನ್ ಸರ್ವೆ ಹಾಗೂ ಜಂಟಿ ತನಿಖೆ ನಡೆಸಿ ಅಕ್ರಮವನ್ನ ದೃಢಪಡಿಸಿದರು. ಮಾನ್ವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಗುರುರಾಜ್ ನಾಗಲ್ಪುರ, ಗುತ್ತಿಗೆದಾರರು ಹಾಗೂ ಕಂಪನಿಗಳು ಸರ್ಕಾರದ ನಿಯಮಾವಳಿಗಳಿಗೆ ಬದ್ಧವಾಗಿ ಕೆಲಸ ಮಾಡಬೇಕೆಂದು ಸಲಹೆಯನ್ನ ನೀಡಿದ್ದಾರೆ. ಅವಾಗ ಅಧಿಕಾರಿಗಳು ನಿಂಬರ ಕೊಡ್ತಾರೆ, ನಾವು ಎಷ್ಟು ದುಡ್ಡು ಕಟ್ಸ್ಕೊತೀವಿ ಅಂತ ನಮಗೊಂದು ನಿಂಬರ ಕೊಡ್ತಾರೆ. ಅದಾದಮೇಲೆ ಮೇ ತಿಂಗಳಲ್ಲಿ ಅವರು 73,16,494 ಮುಂಚೆ ಕಟ್ಟಿರೋಂಥದ್ದು 32,94,456, ಇತ್ತೀಚೆಗೆ ಕಟ್ಟಿರೋಂಥದ್ದು 73,16,494, ಒಟ್ಟು 1,06,10,950 ದಂಡವನ್ನು ಪಾವತಿ ಮಾಡಿರ್ತಾರೆ. ಅದರ ಕುರಿತು ನಾವು ಈ ದಿನ ನಮ್ಮ ಹೋರಾಟ ಮಾಡಿದಾಗ ಆಗಿರ್ಬೋದು, ಅಲ್ಲಿ ಒಂದು ಜಂಟಿ ಸ್ಥಳ ಪರಿಶೀಲನೆ ಮಾಡಬೇಕಾದಾಗ ಈ ಪತ್ರಿಕಾ ಬಳಗದವರು ಹಾಗೂ ಟಿವಿ ಮಾಧ್ಯಮದವರು ಎಲ್ಲ. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ನಾಗಲಾಪುರ್ ಅಂತ. ನಾನು 2024ರಲ್ಲಿ ರಾಯಚೂರಿಂದ ಸಿಂಧನೂರುವರೆಗೆ ಏನು ಈಗ ಒಂದು ಕಾಮಗಾರಿ ನಡೀತಾ ಇದೆ, ರಾಜ್ಯ ಹೆದ್ದಾರಿ SS-23. ಈ ಕಾಮಗಾರಿಯ ಉಪಗುತ್ತಿಗೆ ಪಡೆದಂತಹ ಸುಚಿತ್ ಕಂಪ್ನಿಯವರು, ಇವ್ರ ಕೆಲಸ ಏನಂತ ಹೇಳಿದ್ರೆ, ಈ ಒಂದು ರಸ್ತೆ ಕಾಮಗಾರಿಗೆ ಒಂದು ಜಲ್ಲಿನ ಸಾಗಾಟ ಮಾಡುವಂಥ ಕೆಲಸ ಇವ್ರದ್ದು. ಇವರು ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಸರ್ವೆ ನಂಬರ್ 55/1/56ರಲ್ಲಿ ಒಂದು 84,000 ಮೆಟ್ರಿಕ್ ಟನ್ಗೆ ಮಾತ್ರ ಒಂದು ಪರವಾನಗಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆದು ಹೆಚ್ಚುವರಿಯಾಗಿ ಲೂಟಿ ಮಾಡಿ ಒಂದು 54,000 ಮೆಟ್ರಿಕ್ ಟನ್ನಷ್ಟು ಜಲ್ಲಿಯನ್ನು ರಸ್ತೆಗೆ ಸಪ್ಲೈ ಮಾಡಿದರು. ಇದರ ಕುರಿತು ನಾನು ದೂರು ನೀಡಿದಾಗ ಬಳ್ಳಾರಿಯಲ್ಲಿರುವಂಥ ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ದೂರು ಕೊಟ್ಟಾಗ ಅವರು ಇಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ಜಂಟಿ ಸ್ಥಳ ಪರಿಶೀಲನೆ ಮಾಡಿ, ನಂತರ ಡ್ರೋನ್ ಸರ್ವೆ ಮಾಡಿ, ಅದಾದ ನಂತರ ಒಂದು AC ಅವ್ರ ತಂಡ ಕೂಡ ಬಂದು ಅದಕ್ಕೆ ಆ ಒಂದು ಏರಿಯಾದಲ್ಲಿ ಬಂದು ಭೇಟಿ ನೀಡಿ 1,88,00,000 ಅಂತ ಹೇಳಿ ಅವ್ರಿಗೆ ದಂಡನ ವಿಧಿಸಿದರು. ಅದಾದ ನಂತರ ಸದರಿ ಕಂಪ್ನಿಯವರು ಇಷ್ಟು ನಾವು ಮೆಟ್ರಿಕ್ ಟನ್ನಷ್ಟು ಇಷ್ಟು ಹೊಡೆದಿಲ್ಲ ಅಂತ ಹೇಳಿ ಅವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಸಮಕ್ಷಮ ಪ್ರಾಧಿಕಾರದಲ್ಲೇ ನೀವು ಬಗೆಹರಿಸ್ಕೊಳ್ಬೇಕು, ಇಲ್ಲಿ ಕೋರ್ಟಿಗೆ ಬರಬಾರ್ದು ಅಂತ ಅವರು ಒಂದು ನಿರ್ದೇಶನ ಕೊಟ್ಟಾಗ